ಹಲೋ ಸ್ಟೂಡೆಂಟ್ಸ್, ಕೆಲವು ಸ್ಟೂಡೆಂಟ್ಸ್ಗೆ ನಿಮಗೆ JPG ಫಾರ್ಮ್ ಬಂದು 50 ಕಿಲೋಬೈಟ್ ಆಫ್ ಡೇಟಾಗೆ ಕಂಪ್ರೆಸ್ ಮಾಡಬೇಕಾಗಿದೆ. ಸೊ ಆ ಕಂಪ್ರೆಸ್ ಮಾಡಿದಾಗ ಅಷ್ಟೇನೆ ನೀವು ಕೆಲವೊಂದು ವೆಬ್ಸೈಟ್ ಅಲ್ಲಿ ಡೇಟಾನ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಯಾವ ರೀತಿ 50 ಕಿಲೋಬೈಟ್ ಆಫ್ ಗೆ ಕಂಪ್ರೆಸ್ ಮಾಡಬೇಕು ಅಂತ ತಿಳಿಸುವಂತ ವಿಡಿಯೋ ಇದಾಗಿದೆ. ಆಕ್ಚುಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ನೀವೀಗ DCET 2024 ಅಪ್ಲಿಕೇಶನ್ ನ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ಅಪ್ಲಿಕೇಶನ್ ಅಲ್ಲಿ ನೀವು ಅವರು ಸ್ಪೆಸಿಫಿಕ್ ಆಗಿ ಅವರು ಕೇಳಿದ್ದಾರೆ. ಸೊ ಅಪ್ಲಿಕೇಶನ್ ಅಲ್ಲಿ ಅವರು ಡೇಟಾ ಬಂದು ಎಷ್ಟಿರಬೇಕು, 20 ಕಿಲೋಬೈಟ್ ಆಫ್ 50 ಕಿಲೋಬೈಟ್ ಆಫ್ ಡೇಟಾಗೆ ಕಂಪ್ರೆಸ್ ಆಗಿರ್ಬೇಕು ಅಂತ ಕೇಳಿದ್ದಾರೆ. ಸೊ ಕಂಪ್ರೆಸ್ ಮಾಡಬೇಕು ಅಂದ್ರೆ ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಗೂಗಲ್ಗೆ ಹೋಗ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಗೂಗಲ್ಗೆ ಹೋಗಿ JPG ಆಪ್ಟಿಮೈಸರ್ ಅಂತ ಕ್ಲಿಕ್ ಮಾಡಿ. ಆಪ್ಟಿಮೈಸರ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಸೆಲೆಕ್ಷನ್ ತಗೋಬಹುದು. ಸೊ ನಮ್ಗೆ 50 ಕಿಲೋಬೈಟ್ ಅಂದಾಗ ಕಂಪ್ರೆಸ್ JPG ಟು 50 ಕಿಲೋಬೈಟ್ ಆಫ್ ಡೇಟಾ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಏನ್ ಸಿಗುತ್ತೆ, ಸೊ ಕಂಪ್ರೆಸ್ JPG ಟು 50 ಕಿಲೋಬೈಟ್. ಸೊ ಚೂಸ್ ಆರ್ ಡ್ರಾಪ್ ಇಮೇಜಸ್. ಸೊ ನೀವು ಇಮೇಜಸ್ ನ ಡ್ರಾಪ್ ಮಾಡಬೇಕಾಗುತ್ತೆ. ಈಗಾಗಲೇ ನಾನು ಡೆಸ್ಕ್ಟಾಪ್ ಅಲ್ಲಿ ಕೆಲವು ಪಿಕ್ಸ್ ಗಳನ್ನ ಇಟ್ಕೊಂಡಿದ್ದೀನಿ. ಸಿಗ್ನೇಚರು, ಸ್ಟೂಡೆಂಟ್ ಪಿಕ್, ಥಂಬ್ ಇಂಪ್ರೆಷನ್ ನ ಇಟ್ಕೊಂಡಿದ್ದೀನಿ. ಸೊ ನೋಡ್ರಿ ಇಲ್ಲಿ ಎಷ್ಟಿದೆ, ಸಿಗ್ನೇಚರ್ 27 ಇದೆ. ಇದು ಪಾಸ್ಪೋರ್ಟ್ ಸೈಜ್ 120 ಕಿಲೋಬೈಟ್ ಇದೆ. ಸಮ್ ಸರ್ಟಿಫಿಕೇಟ್ಸ್ 126 ಮತ್ತು 142 ಕಿಲೋಬೈಟ್ ಇದೆ. ಥಂಬ್ ಇಂಪ್ರೆಷನ್ 85 ಕಿಲೋಬೈಟ್ ಇದೆ. ಸೊ ನಾನು ಈ ತರದ್ದು ನಿಮ್ಮ ಏನ್ ಡೇಟಾ ಬೇಕೋ ಅದನ್ನ ಒಂದು ಫೋಲ್ಡರ್ ಅಲ್ಲಿ ಇಟ್ಕೊಳ್ಳಿ. ಸೊ ಈಗ ಫೋಲ್ಡರ್ ಅಲ್ಲಿ ಇಟ್ಕೊಂಡು ಸೊ ನಾವು ಎಲ್ಲದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ನಮ್ಗೆ ಯಾವ್ದೆಲ್ಲ ಬೇಕೋ ಅಷ್ಟು ಡೇಟಾನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೆಲೆಕ್ಟ್ ಮಾಡ್ಕೊಂಡು ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಏನಾಯ್ತು, ಪ್ರತಿಯೊಂದು ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅದರದ್ದು ನೇಮ್ .jpg ಎಷ್ಟು ಸೈಜ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ ಸ್ಟೂಡೆಂಟ್. ಸೊ ಎಷ್ಟು ಸೈಜ್ ಇದೆ ಆದ ತಕ್ಷಣ ನೀವು ಎಷ್ಟು ಫೈಲ್ಸ್ ಬೇಕಾದ್ರೂ ಇಮಿಡಿಯೇಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಕಂಪ್ರೆಸ್ ಟು 50 ಕಿಲೋಬೈಟ್ ಅಂತ ಹೇಳ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಅವಾಗ ಏನಾಗುತ್ತೆ, ಸೊ ಇಟ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ತಗೊಳುತ್ತೆ. ಸೊ ಹಾಗೆ ಬಿಟ್ಟು ನಿಮ್ಗೆ ಸೊ ಕಂಪ್ರೆಸ್ ಆಯ್ತು. ಸೊ ಕಂಪ್ರೆಸ್ ಆದ ನಂತರ ಇಲ್ಲಿ ನಾವು ನೋಡೋಣ, ತೋರಿಸ್ತಾ ಇದೆ ನೋಡ್ರಿ, ಸಿಗ್ನೇಚರ್ .jpg 26 ಇರೋದು 24 ಗೆ ಕನ್ವರ್ಟ್ ಆಗಿದೆ. 90% ರೆಡ್ಯೂಸ್ ಆಗಿದೆ. 120 ಇರೋಂಥದ್ದು 44 ಕಿಲೋಬೈಟ್ ಗೆ ಆಗಿದೆ. ಸೊ ಜೊತೆಗೆ 125 ಟು 41 ಆಗಿದೆ. 141 ಟು 43 ಆಗಿದೆ. ಸೊ ಇಲ್ಲಿ 138 ಟು 47, 84 ಟು 49. ಸೊ ಪ್ರತಿಯೊಂದು ಅಬ್ಸರ್ವ್ ಮಾಡ್ರಿ. ಸೊ 24, 44, 41, 43, 47, 49. ಸೊ ಎಲ್ಲದು ಲೆಸ್ ದೆನ್ 50 ಕಿಲೋಬೈಟ್ಗೆ ಏನಾಯ್ತು, JPG ಗೆ ಕನ್ವರ್ಟ್ ಆಯ್ತು. ಡೌನ್ಲೋಡ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿ. ಸೊ ಡೌನ್ಲೋಡ್ ನೀವು ಕ್ಲಿಕ್ ಮಾಡಿದ್ರೆ ಈಗ ಡೌನ್ಲೋಡ್ ಫೋಲ್ಡರ್ಸ್ಗೆ ಹೋಗಿ. ಸೊ ಡೌನ್ಲೋಡ್ ಫೋಲ್ಡರ್ಸ್ಗೆ ಹೋದಾಗ ನಿಮ್ಗೆ ಇಲ್ಲಿ ತೋರಿಸುತ್ತೆ JPG ಆಪ್ಟಿಮೈಸರ್. ಸೊ ನೀವೇನು ಹೆಸರು ಕೊಟ್ಟಿದ್ರಿ ಅದಕ್ಕೆ ಮುಂಚೆ ಅಪೆಂಡ್ ಆಗಿ JPG ಆಪ್ಟಿಮೈಸರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು 25K, 45K, 42K, 44K, ಸೊ 48K, 50 ಕಿಲೋಬೈಟ್. ಸೊ ಕನ್ವರ್ಟ್ ಆಗಿದೆ. ಈ ಕನ್ವರ್ಟ್ ಆಗಿರುವಂತ ಪಿಕ್ಸ್ ಅನ್ನ ನೀವು ಅಪ್ಲೋಡ್ ಅನ್ನ ಮಾಡ್ಕೋಬಹುದು. ಸೊ ಈಗ KEA ವೆಬ್ಸೈಟ್ ಅಲ್ಲಿ ಪಿಕ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅವಾಗ ಇವನ್ನ ಉಪಯೋಗಿಸ್ಕೋಬಹುದು ಸ್ಟೂಡೆಂಟ್ಸ್. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಬೋತ್ DCET ಕೋಚಿಂಗ್ ಅಡ್ಮಿಷನ್ಸ್ ಗಳು ಶುರುವಾಗಿದೆ. ಫಾರ್ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕೋಚಿಂಗ್ಸ್ ಗಳು ನಡೀತಾ ಇದೆ ಸ್ಟೂಡೆಂಟ್ಸ್. ಸೊ ನಮ್ಮಲ್ಲಿ ನಿಮ್ಗೆ ಅಟ್ ದ ಎಂಡ್ ಆಫ್ ದ ಎಕ್ಸಾಮಿನೇಷನ್ ಒಂದು OMR ಎಕ್ಸಾಮ್ ಇರುತ್ತೆ. ಈಚ್ ಚಾಪ್ಟರ್ ಮೇಲೆ ಚಾಪ್ಟರ್ ವೈಸ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಸ್ಮಾರ್ಟ್ ಬೋರ್ಡ್ ಅನ್ನ ಯೂಸ್ ಮಾಡಿ ಕೋಚಿಂಗ್ ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ವೆರಿ ಎಫೆಕ್ಟಿವ್ ಸೆಷನ್ಸ್ ಗಳು ಸಿಗ್ತಾ ಇದೆ. 100% ಸಿಲೆಬಸ್ ಕಂಪ್ಲೀಷನ್ ಆಗ್ತಾ ಇದೆ. ಸೊ ಫ್ಯಾಕಲ್ಟೀಸ್ ಎಲ್ಲ ಬಂದು ಇಂಜಿನಿಯರಿಂಗ್ ಫ್ಯಾಕಲ್ಟೀಸ್ ನಿಮ್ಗೆ ಕ್ಲಾಸಸ್ ತಗೊಳ್ತಾ ಇರೋದ್ರಿಂದ ಹೈಲಿ ಎಫೆಕ್ಟಿವ್ ಕ್ಲಾಸಸ್ ವಿತ್ 100% ಕ್ವಾಲಿಟಿ ಕೋಚಿಂಗ್ ಸಿಗ್ತಾ ಇದೆ. ಆಲ್ ಫ್ಯಾಕಲ್ಟೀಸ್ ಆರ್ ಹೈಲಿ ಎಕ್ಸ್ಪೀರಿಯನ್ಸ್ ಅಂಡ್ ಹೈಲಿ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ ನಿಮ್ಗೆ ಕೋಚಿಂಗ್ ತಗೊಳ್ತಾ ಇದ್ದಾರೆ. ಈಗಾಗಲೇ ರಮ್ಯಾ ಮ್ಯಾಮ್ ಇನ್ಫಾರ್ಮ್ ಮಾಡಿರೋ ಪ್ರಕಾರ June 9th ಗೆ ಎಕ್ಸಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ಪ್ಲಾನ್ ನಡೆಸ್ತಾ ಇದ್ದಾರೆ. ಸೊ ಎಕ್ಸಾಮ್ಸ್ ತುಂಬಾ ಹತ್ತಿರದಲ್ಲಿದೆ. ಕೋಚಿಂಗ್ ನೆಸೆಸಿಟಿ ಇತ್ತು ಅಂದ್ರೆ ಸೊ ನೀವು ನಮ್ಮ ಕೋಚಿಂಗ್ ಸೆಂಟರ್ಸ್ ನಂಬರ್ಸ್ ಗಳಿಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ 8610724614 ಅಥವಾ
7625024525 ಗೆ ನೀವು ಕಾಲ್ ಮಾಡ್ಬೋದು. ಇದೇ ಯೂಟ್ಯೂಬ್ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಿಮಗೆ ಹೌ ಟು ಫಿಲ್ ದ DCT ಅಪ್ಲಿಕೇಶನ್, ಹೌ ಟು ರಿಜಿಸ್ಟರ್ DCT ಅಪ್ಲಿಕೇಶನ್ಸ್, ಇನ್ನು ಡೆಮೋ ಲಿಂಕ್ಗಳಿದೆ, ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳೆಲ್ಲ ನಿಮಗೆ ಸಿಗ್ತಾ ಇದೆ ಸ್ಟೂಡೆಂಟ್ಸ್. ನೀವು ಅವನ್ನ ಉಪಯೋಗಿಸ್ಕೋಬಹುದು. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಮತ್ತು ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ, TGI DCT ಕೋಚಿಂಗ್ ಸೆಂಟರ್, ದಾವಣಗೆರೆ.